ಪ್ರೀತಿ, ಎಲ್ರೂ ಕಾಯ್ತಾ ಇದ್ದಾರೆ, ಬಾಮ್ಮ ಕೇಕ್ ಕಟ್ ಮಾಡು. ಅಲ್ಲಮ್ಮ, ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಕರೆದವರೆಲ್ಲ ಬಂದಾಯ್ತಲ್ಲ, ಬಾ ಬಾಮ್ಮ. ಪ್ರೀತಿ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಸದ್ಯ ನೀವಾದ್ರೂ ಬಂದ್ರಲ್ಲ. ಪ್ರೀತಿ, ತಗೊಮ್ಮ ಈ ವರ್ಷದ ಬರ್ತ್ಡೇ ಪ್ರೆಸೆಂಟೇಶನ್. ಥ್ಯಾಂಕ್ಸ್. ಸ್ನೇಹಿತರೆ, ನಿಮಗೆಲ್ಲ ಇವತ್ತು ನಾನೊಂದು ಸಂತೋಷದ ವಿಷಯ ಹೇಳ್ತೀನಿ. ನಾನು ಆನಂದನೇ ಪ್ರೀತಿಸ್ತಾ ಇದ್ದೀನಿ. ಇವರನ್ನೇ ಮದುವೆ ಆಗ್ತೀನಿ. ಈ ಪ್ರೇಮ ಸಂಗಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಡ್ತಾ ಇದ್ದೀನಿ. ಏನ್ರಿ ಇದು? ನೀವು ಕುಡ್ದಿದ್ದೀರೋ ಇಲ್ಲ ನಿಮ್ಮ ಮಗಳು ಕುಡ್ದಿದ್ದಾಳೋ ಒಂದು ಅರ್ಥ ಆಗ್ತಾ ಇಲ್ಲ. ಹುಡ್ಕೋಬೇಡ, ಸುಮ್ಮನೆ ನಾನು ಅರ್ಥ ಮಾಡಿಸ್ತೀನಿ. ನಿಮ್ಮಿಬ್ಬರು ಪ್ರೀತಿ ವಿಷಯ ಕೇಳಿ ತುಂಬಾ ಆನಂದ ಆಯ್ತು. ಮದುವೆಗೆ ಮುಂಚೆ ವರ ಪರೀಕ್ಷೆ ಮಾಡಬೇಕಾಗಿದೆ. ಅದಕ್ಕೆ ಸಿದ್ಧತಾನೆ? ಏನ್ ಡ್ಯಾಡಿ ಇದು? ನಿನಗೆ ಗೊತ್ತಿಲ್ಲ, ಸುಮ್ಮನೆರಮ್ಮ. ನೀನ್ ಆರಿಸಿರೋ ಗಂಡಿಗೆ ಹಣ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿನ್ನ ಆಸ್ತಿನ ಕಾಪಾಡೋ ಶಕ್ತಿ ಇರಬೇಕು. ನಾಳೆ ಬೆಳಗ್ಗೆ ಬಾಪ. ಆಯ್ತು ಸರ್. ಇದು ನನ್ನ ಮಗಳಿಗೆ ಪ್ರತಿ ವರ್ಷ ಅವಳ ಹುಟ್ಟುಹಬ್ಬದಲ್ಲಿ ನಾನು ಪ್ರೆಸೆಂಟ್ ಮಾಡಿದಂತ ವಜ್ರದ ಹಾರಗಳು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಈ ಡೈಮಂಡ್ ನೆಕ್ಲೆಸ್ಗಳನ್ನ ಈ 19 ಜನ ಕಾವಲು ಕಾಯ್ತಾ ಇದ್ದಾರೆ. ನೀನು ಇವ್ರ ಜೊತೆ ಹೋರಾಡಿ ಗೆಲ್ಲಬೇಕು. ಆಗ ನಾನು ನಿನ್ನ ಶಕ್ತಿವಂತ ಅಂತ ಒಪ್ಕೋತೀನಿ. ಇದೆಂಥ ಪರೀಕ್ಷೆ ಡ್ಯಾಡಿ? ಇಷ್ಟೊಂದು ಜನರ ಜೊತೆ ಒಬ್ಬ ಮನುಷ್ಯ ಹೊಡೆದಾಡಕ್ಕಾಗತ್ತಾ? ಸುಮ್ಮನೆನಾ ಇಂಥ ಬಂಗಾರದ ಗಣಿ ಸಿಗೋದು? ಮಿಸ್ಟರ್ ಅಮರ ಪ್ರೇಮಿ, ತಾಕತ್ತಿದ್ಯಾ? ಫೈಟ್ ಮಾಡ್ತೀಯಾ? ಓಡ್ ಹೋಗೋ ಹಾಗಿದ್ರೆ ಇದೇ ದಾರಿ. ದಾರಿ ನನಗ ಇವರೆಲ್ರಿಗ ಅಂತ ನೀನೇ ನೋಡುವಂತೆ. ಈಗ ನನ್ನ ಧೈರ್ಯ ಬಂತು. ನೀನು ನನ್ನ ಮಗಳನ್ನೂ ರಕ್ಷಿಸ್ತೀಯಾ, ಆಸ್ತಿನೂ ಕಾಪಾಡ್ತೀಯಾ. ಇಷ್ಟಕ್ಕೆ ಮುಗಿತಾ ಇಲ್ಲ ಇನ್ನೂ ಏನಾದ್ರು ಬಾಕಿ ಇದೆ? ನೀನು ಈ 19 ಜನದ ಜೊತೆ ಹೋರಾಡಿದ ಹೆಚ್ಚಲ್ಲ, ಈಗ ನಮ್ಮ ನಾಗರಾಜನ್ ಜೊತೆ ಹೋರಾಡಿ ಗೆಲ್ಲಬೇಕು. ನಾನ್ ರೆಡಿ. ಈ 19 ಜೊತೆ ಇವನು 20. ನಿನ್ ಜೊತೆ ಯಾವಾಗ ಫೈಟ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀನ್ ಯಾವಾಗ ಕರೆದ್ರು ಈ ಕೈ ಸಾಯ್. ಇವತ್ತಿನಿಂದ 60 ದಿವಸಕ್ಕೆ ನನ್ನ ಮಗಳ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಷ್ಟರಲ್ಲಿ ನೀನ್ ದುಡಿದು ಸಂಪಾದನೆ ಮಾಡಿ ಒಂದು 19 ಕ್ಯಾರೆಟ್ ವಜ್ರದ ಹಾರ, ಇನ್ನೊಂದು 19,000 ಮಾಂಗಲ್ಯ ಸರ ಮಾಡಿಸ್ಕೊಂಡು ಬರ್ಬೇಕು.
ಇದೇ ನಾನು ನಿನ್ನಿಂದ ಅಪೇಕ್ಷೆ ಪಡೋದು. ಆಗತ್ತಾ? ಆಗಲ್ಲ ಅನ್ನೋ ಪದ ನನ್ನ ಡಿಕ್ಷನರಿಲೇ ಇಲ್ಲ. ಎಲ್ಲ ಹತ್ತತ್ರ 5 ಲಕ್ಷ ರೂಪಾಯಿ ಆಗುತ್ತೆ. ನಮ್ಮ ಪ್ರೇಮ ಸಂಗಮಕ್ಕೆ ಇದು ಬೆಲೆನೇ ಅಲ್ಲ. ನಿಮ್ಮ ನಿಬಂಧನೆಗೆ ಒಪ್ಪಿದ್ದೀನಿ. ಇನ್ನೊಂದು ಕಂಡೀಷನ್, ಅಲ್ಲಿವರೆಗೂ ನೀವಿಬ್ರು ಮಾತಾಡ್ಕೊಡುದು. ಆಯ್ತು. ಆನಂದ್, ಪ್ರೀತಿ, ನಮ್ಮ ಪ್ರೇಮಕ್ಕೆ ಗೆಲುವಿದ್ದೇ ಇದೆ. ನನಗ್ ನಂಬಿಕೆ ಇದೆ. ನೀನ್ ಖಂಡಿತ ಸಂಪಾದನೆ ಮಾಡ್ತೀಯಾ, ನನ್ ಸೊಸೆನ್ ಮನೆಗ್ ಕರ್ಕೊಂಡ್ ಬರ್ತೀಯಾ ಅಂತ. ನಮಗೂ ನಂಬಿಕೆ ಇದೆ. ನಡಿ, ಎಲ್ರೂ ಹೋಗೋಣ. ನೀ ಎಲ್ಲಿರ್ತೀಯೋ ನಾವು ಅಲ್ಲೇ ಇರ್ತೀವಿ. ನೀವು ನನ್ನ ಜೊತೆ ಬಂದ್ಬಿಟ್ರೆ ಅಮ್ಮ ನೋಡ್ಕೊಳ್ಳೋರು ಯಾರು? ನಾವು ನೋಡ್ಕೊಳ್ತೀವಿ. ನೀನೊಂದು ಕೆಲಸ ಮಾಡೋ, ಬೆಂಗಳೂರಲ್ಲಿ ನನ್ನ ತಂಗಿ ಮನೆ ಇದೆ, ನೀನು ಅಲ್ಲೇ ಇರು. ಹಾಗೆ ಆಗ್ಲಿ. ಅಮ್ಮ, ನಾ ಬರ್ತೀನಮ್ಮ. ಹೋಗ್ಬಿಟ್ ಪಾಪ, ಒಳ್ಳೇದಾಗಲಿ. ನನ್ ಸಂಸಾರ ನಡೆಸಿದ್ದೆ ನೀವು. ನಿಮ್ ಸಹಾಯ ಇಲ್ದಿದ್ರೆ ನಾನು ಅವ್ರ ಕೈ ಹಿಡಿಯೋಕೆ ಆಗ್ತಿರ್ಲಿಲ್ಲ. ವಜ್ರದ ಹಾರ ಮಾಂಗಲ್ಯಕ್ಕೆ ಬೇಕಾಗುವಷ್ಟು ಹಣನ ನಾವು ಕೊಡ್ತೀವಿ. ತಪ್ಪು. ನಾನೇ ದುಡ್ಡು ಸಂಪಾದನೆ ಮಾಡಬೇಕು, ಅದೇ ಷರತ್ತು. ನಮಸ್ಕಾರ ಸರ್. ನಮಸ್ಕಾರ. ನಾನು ಒಳ್ಳೆ ಸಿಂಗರು, ಚೆನ್ನಾಗಿ ಆಡ್ತೀನಿ. ನಿಮ್ಮ ಹೋಟ್ಲಲ್ಲಿ ಹಾಡೋದಕ್ಕೆ ನನಗೊಂದು ಚಾನ್ಸ್ ಕೊಡಿ. ಇಲ್ವಲ್ಲ ಸರ್? ಪ್ಲೀಸ್ ಸರ್. ಇಲ್ಲ ಅಂತ ಹೇಳದ್ನಲ್ಲ ಸರ್. ಸರ್, ನಾನು ತುಂಬಾ ಚೆನ್ನಾಗಿ ಹಾಡ್ತೀನಿ. ನೀವು ಹಾಡ್ತಾ ಇರೋದು ಬೇಕಾದ್ರೆ ಹಾಡು ತೋರಿಸ್ತೀನಿ. ನೀವೊಂದು ಆಪರ್ಚುನಿಟಿ ಕೊಟ್ರೆ ನನಗೆ ತುಂಬಾ ಸಹಾಯ ಆಗುತ್ತೆ ಸರ್. ಇಲ್ಲ ಸರ್, ಐ ಆಮ್ ವೆರಿ ಸಾರಿ. ಇಲ್ಲಿಬ್ರು ಸಿಂಗರ್ಸ್ ಆಲ್ರೆಡಿ ಇದ್ದೀವಿ. ಅಲ್ಲ ರೀ, 19,000 ಮಾಂಗಲ್ಯದ ಸರ ತಗೊಂಡ್ ಬಂದ್ರೆ ಸಾಕು, ಮಗಳನ್ನೇ ಕೊಡ್ತೀನಿ ಅಂದ್ಬಿಟ್ರಲ್ಲ. ನಾಳೆ ಅವನ್ ತಗೊಂಡ್ ಬಂದ್ರೆ ಏನ್ರಿ ಮಾಡ್ತೀರಾ? ಸೌರನ್ ಅಂದ್ರೆ ಕವಡೆ ಅನ್ಕೊಂಡ್ಬಿಟ್ಟೇನೆ. ಅವನ್ ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡೋದ್ರೊಳಗೆ ಸೌರನ್ ಬೆಲೆ ಜ್ವರ ಏರಿರುತ್ತೆ. ನಿನಗ್ ಪುಕ್ಸಟ್ಟೆ ಬಂಗಾರ ಹೇರ್ದೆ, ಅದಕ್ಕೆ ಅದ್ರ ಬೆಲೆ ನಿನಗ್ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದಕ್ಕೂ ನನ್ನೇ ಅನ್ಬೇಡಿ. ಡ್ಯಾಡಿ, ನಾನ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕಮ್ಮ? ಆನಂದ ನೋಡಕ್ಕೆ. ನೀನ್ ಅವನ ಜೊತೆ ಮಾತಾಡಬಾರ್ದು ಅಂತ ಅವತ್ತೇ ಹೇಳಿಲ್ಲ? ನಿನ್ ಕೈಲಿ ಚಿಕ್ಕಮ್ಮನ್ ಒಂದ್ ದಿವಸ ನೋಡದೆ ಇರೋಕ್ಕಾಗುತ್ತಾ? ನಮ್ ಪ್ರೀತಿಗೆ ಹುಳಿನ್ ಬೇಡ. ನಿನಗೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗು, ಹಾಗ್ಬೇಕೋ ಹಾಗಿರು. ಥ್ಯಾಂಕ್ ಯು. ನಿನ್ಗೇನ್ ಬಂತೆ ಪದ್ದು? ಪೆದ್ದಾಗ ಅವಳನ್ನ ಬೆಂಗಳೂರು ಕಳಿಸ್ತಾ ಇದ್ಯಾ? ಕಾರಣ ಇದೆ ರೀ. ಜೊತೆಯಲ್ಲೇ ನಮ್ ನಾಗರಾಜನ್ನು ಕಳಿಸ್ತೀನಿ. ಆ ಆನಂದ ಒಂದು ಬಿಡಿ ಕಾಸು ಸಂಪಾದನೆ ಮಾಡದೆ ಇರೋ ಹಾಗೆ ಮಾಡ್ತೀನಿ. ಲಾ 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 ಲಾ. ಏನಪ್ಪ? ನಾ ಚೆನ್ನಾಗಿ ಹಾಡ್ತೀನಿ, ಗಿಟಾರ್ ಬಾರಿಸ್ತೀನಿ. ನಿಮ್ ಫಿಲಮ್ ಒಂದು ಚಾನ್ಸ್ ಕೊಡಿ ಸರ್. ಚಾನ್ಸ್ ಕೊಡೋದು ನಮ್ ಕೈಲಿಲ್ಲ. ಪ್ರೊಡ್ಯೂಸರ್ ಒಪ್ಕೋಬೇಕು, ಡೈರೆಕ್ಟ್ ಒಪ್ಕೋಬೇಕು, ಗೊತ್ತಾಯ್ತಾ? ಸರ್, ನೀವು ಮನಸ್ಸು ಮಾಡಿದ್ರೆ ಅವ್ರನ್ನ ಖಂಡಿತ ಒಪ್ಪಿಸ್ಬೋದು. ವೀಕ್ 10 ಜನ ಬರ್ತಾರೆ, ಹಾಡ್ಬೇಕು ಅಂತಾರೆ. ಒಬ್ಬೊಬ್ರು ವಾಯ್ಸ್ ನಾವು ಟ್ರೈ ಮಾಡ್ತಾ ಇದ್ರೆ ನಮಗೆ ಸಿನಿಮಾ ಸಾಂಗ್ ಕಂಪೋಸ್ ಮಾಡಕ್ಕೆ ಟೈಮೇ ಸಾಕಾಗಲ್ಲಪ್ಪ. ಹೋಗೋಗು. ಸರ್, ಒಂದು ಹಾಡು ಹೇಳ್ತೀನಿ ಕೇಳಿ ಸರ್. ನನ್ನ ವಾಯ್ಸ್ನ ಟೆಸ್ಟ್ ಮಾಡ್ಬಿಡಿ. ಒಳ್ಳೆ ತಲೆ ತಿಂತಿಲ್ಲಯ್ಯ ರಾಮಯ್ಯ, ಗುಂಡಪ್ಪ. ಹಲೋ, ನನ್ಗೆ ಆನಂದ್ ಹಾಡಿಗೆ 25 ಕ್ಯಾಸೆಟ್ಸ್ ಬೇಕು. ಸಾರಿ ಮೇಡಮ್, ಸೋಲ್ಡ್ ಔಟ್. ಸಾರಿ ಮೇಡಮ್, ಆನಂದ್ ಹಾಡಿರೋ ಕ್ಯಾಸೆಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಮತ್ತೆ ಫೋನ್ ಮಾಡಿ. ಪ್ರೀತಿ, ನಮ್ಮ ಪ್ರೇಮಕ್ಕೆ ಯಾವತ್ತೂ ಸೋಲಿಲ್ಲ. ಹಿರಿಯರ ಆಶೀರ್ವಾದದಿಂದ ಈಗಾಗಲೇ ಸಾಕಷ್ಟು ಹಣ ಸಂಪಾದನೆ ಮಾಡಿದ್ದೀನಿ. ಇನ್ನು ಕೇವಲ 15,000 ರೂಪಾಯಿ ಬೇಕಷ್ಟೇ. ನಿಮ್ ತಂದೆ ಹೇಳಿದ ಹಾಗೆ ವಜ್ರದ ಹಾರ ಮಂಗಲ ಸರನ್ನು ಮಾಡಿಸ್ಕೊಂಡು ಬಂದು ಆದಷ್ಟು ಬೇಗ ಒಂದು ಶುಭ ಮುಹೂರ್ತದಲ್ಲಿ ನಿನಗೆ ಕಟ್ತೀನಿ. ಆಮೇಲೆ ನಾವಿಬ್ಬರು ಜೋಡಿ ಹಕ್ಕಿಗಳ ಹಾಗೆ ಆನಂದವಾಗಿ ಬಾಳ್ಬೋದು. ಪ್ರೀತಿ, ಐ ಲವ್ ಯು ಫಾರ್ ಎವರ್.